ಎಷ್ಟು ಮಳೆ ಸುತ್ತೈತೆ ನೋಡಿ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಜೀವನ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಲಾಲ್ಬಾಗ್ಗೆ ಬಂದಿದ್ವಿ. ಏನು ಬೆಂಗಳೂರಿನಲ್ಲಿ ಜನವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಲಾಲ್ಬಾಗ್ನಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಒಂದು ಫ್ಲವರ್ ಶೋವನ್ನು ಆರ್ಗನೈಸ್ ಮಾಡ್ತಾರೆ. ಇವತ್ತು ಆಗಸ್ಟ್ 15ಕ್ಕೆ ಒಂದು ವಾರ ಮುಂಚಿತವಾಗಿ ಈ ಫ್ಲವರ್ ಶೋ ಆರ್ಗನೈಸ್ ಆಗುತ್ತೆ. ಪ್ರತಿ ಬಾರಿಯೂ ಆಗಸ್ಟ್ ಮತ್ತು ಜನವರಿಯಲ್ಲಿ. ಜನವರಿ 26 ಏನು ಗಣರಾಜ್ಯೋತ್ಸವ ಇದೆ, ಗಣರಾಜ್ಯೋತ್ಸವದ ಪ್ರಯುಕ್ತದಲ್ಲೂ ಮಾಡ್ತಾರೆ. ಅದೇ ರೀತಿಯಾಗಿ ಆಗಸ್ಟ್ ಸ್ವತಂತ್ರ ದಿನೋತ್ಸವದ ಪ್ರಯುಕ್ತನೂ ಫ್ಲವರ್ ಶೋನ ಅರೇಂಜ್ ಮಾಡ್ತಾರೆ. ಇವತ್ತು ನೋಡ್ಬೋದು ಲಾಲ್ಬಾಗ್ನ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ. ಇದು ಕೊಳ ಅಲ್ಲ, ಜನ ಓಡಾಡೋದಕ್ಕೆ ಮಾಡಿರುವಂಥ ದಾರಿ. ಇವತ್ತು ಇಲ್ಲಿರುವಂಥ ಅವಿವೇಕಿಗಳು ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥ ಕಚೇರಿನೇ ಇಲ್ಲೇ ಪಕ್ಕದಲ್ಲೇ ಇರೋದು ಒಳಗಡೆ. ಆದರೆ ಜನ ಇವತ್ತು ಯಾವ ರೀತಿಯಾಗಿ ಒಂದು ಸಣ್ಣ ಮಳೆಗೆ ಪರದಾಡ್ತಾ ಇದ್ದಾರೆ. ಜ್ಞಾನ ಬೇಡವಾ? ಏನು ಅಧಿಕಾರಿಗಳು ಬರೀ ಫ್ಲವರ್ ಶೋ ಮಾಡೋದ್ರಲ್ಲಿ ಮಾತ್ರ ಇದ್ದಾರಾ, ಅಥವಾ ಬರುವಂಥ ಜನಕ್ಕೆ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಒಂದು ಕಿಂಚಿತ್ತು ಪರಿಜ್ಞಾನ ಇಲ್ವಾ? 100 ರೂಪಾಯಿ ಚಾರ್ಜು. ಶನಿವಾರ ಭಾನುವಾರ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ವೀಕ್ ಡೇಸಲ್ಲಿ ಬಂದರೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾ ಇರುವಂಥದ್ದು ಏನು ಫ್ಲವರ್ ಶೋಗೆ. ಖಾಲಿ ದಿನಗಳಲ್ಲೂ ಲಾಲ್ಬಾಗ್ ನೋಡಬೇಕು ಅಂದರೆ ಚಾರ್ಜಸ್ ಮಾಡ್ತಾರೆ. ಆದರೆ ಇದನ್ನು ಸರಿಯಾದಂಥ ನಿರ್ವಹಣೆ ಮಾಡೋದ್ರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಕೈ ತಪ್ಪಿದೆ, ದಾರಿ ತಪ್ಪಿದೆ. ಇವತ್ತು ಜನ ನೋಡ್ಬೋದು ನೀವು, ಲಾನಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿಗಳು ಬಂದಿದೆ. ಬಂಧುಗಳೇ, ಇದೆಲ್ಲ ಗಂಭೀರವಾದಂಥ ವಿಚಾರ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ನನ್ನ ಹಿಂದೆ ಗ್ಲಾಸ್ ಹೌಸ್ ಇರುವಂಥದ್ದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು 220ನೇ ಈ ಬಾರಿ ನಡೀತಾ ಇರುವಂಥದ್ದು 220ನೇ ಫ್ಲವರ್ ಶೋ. 220 ಅಂದರೆ ನೀವು ಅಂದಾಜು ಹಾಕ್ಬೋದು. ಇದಕ್ಕೊಂದು ಇತಿಹಾಸ ಇದೆ. ಆದರೆ ಇಲ್ಲಿರುವಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದು ಯಾವಾಗ, ಯಾರು? ಇದು ನಮ್ಮ ಪ್ರಶ್ನೆ. ನೋಡಿ, ಜನರ ಪರದಾಟ ತೋರಿಸಮ್ಮ, ಜನರನ್ನೆಲ್ಲ ತೋರಿಸಿ. ಈ ವ್ಯವಸ್ಥೆ ಸರಿ ಹೋಗಬೇಕು. ಜನ ಇದು ಒಂದು ರೀತಿಯಾಗಿ ಜಾಲಿ ಅನಿಸುತ್ತೆ ನೋಡೋದಕ್ಕೆ, ಆದರೆ ಅವ್ಯವಸ್ಥೆದ ಆಗ್ರಹ ಆಗಿದೆ. ಇಲ್ಲಿ ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ. ಕೇವಲ ಇದಲ್ಲ, ಬೇರೆ ಬೇರೆ ಕಡೆಯಿಂದ ನಾವು ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಇದು ವ್ಯವಸ್ಥೆ ಅಂತ. ನಿಜವಾಗ್ಲೂ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರೇ, ದಯವಿಟ್ಟು ಇದ್ರ ಕಡೆ ಒಂಚೂರು ಗಮನ ಕೊಡಿ. ಯಾಕೆಂದರೆ ಲಕ್ಷಾಂತರ ಜನ ದಿನ ಪೇಪರಲ್ಲಿ ನೋಡ್ತಾ ಇದ್ದೀನಿ, 30,000 50,000 ಜನ ಬಂದು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಇವತ್ತು 1 ಲಕ್ಷನೇ ಆಗಿರ್ಬೋದು, ಇಲ್ಲ ಲಕ್ಷ ದಾಟಿರ್ಬೋದು. ಆದರೆ ಈ ರೀತಿಯಾದಂಥ ಅವ್ಯವಸ್ಥೆಯಲ್ಲಿ ಜನ ಯಾಕೆ ಬರಬೇಕು? ಎಲ್ಲಿ ಬರ್ತಾರೆ? ಬರುವಂಥ ಬಹುತೇಕರು ಇವತ್ತು ಹೊರಗಿನ ರಾಜ್ಯದವರು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರಿಗೆ ಕೆಟ್ಟ ಹೆಸರು ತರೋದಕ್ಕೆ ಇದೊಂದು ಶೋ ಸಾಕು. ಅಧಿಕಾರಿಗಳು ಏನು ಕತ್ತೆ ಕಾಯ್ತಾ ಇದ್ದಾರಾ? ಹಾರ್ಟಿಕಲ್ಚರ್ ಇಲಾಖೆ ಅಧಿಕಾರಿಗಳು ಇವತ್ತು ಕತ್ತೆ ಮೇಯ್ಸಕ್ಕೆ ಹೋಗಿದ್ದಾರಾ? ಎಲ್ಲೋಗಿದ್ದಾರೆ? ಏನಿದೆ ವ್ಯವಸ್ಥೆ? ಸರಿ ಮಾಡಬೇಕು. ಈ ಕೂಡಲೇ ಇದನ್ನೆಲ್ಲ ಸರಿ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ನಮಸ್ಕಾರ.